ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ಇವತ್ತು ನಾವು ಹೊಲಕ್ಕೆ ಎಣ್ಣೆ ಹೊಡಿಸ್ತಾ ಇದ್ದೀವಿ ರೀ. ಸಾಕಷ್ಟು ಜನ ಅಣ್ಣಂದ್ರೆ ಹೇಳಿದ್ರಿ ನಾವು ಹೊಲಕ್ಕೆ ಮುಟ್ಟಿಗೆ ರೋಗ ಬಂದೈತ್ರಿ, ಬಿಡ್ತಾ ಇಲ್ಲ ಅಂಥೇಳಿ. ನಮ್ಮ ಹೊಲಕ್ಕೂ ಸಹ ಮುಟ್ಟಿಗೆ ರೋಗ ಬಂದೈತ್ರಿ. ಆಮೇಲೆ ಗಿಡ ಭಾಳ ಚೆನ್ನಾಗದವು, ಹೂವು ಸಾಕಷ್ಟು ಹಿಡ್ದವು. ಆಮೇಲೆ ಮುಗುಳು ಚಿಗುರು ಅಂತಾರಲ್ರಿ, ಅದು ಸಾಕಷ್ಟು ಐತೆ. ಕಾಯಿ ಹಿಡಿತಾ ಐತೆ. ಕಾಯಿಗೆ ಕಾಯಿ ಕೊರಕ ಬರಬಾರ್ದು ಅಂತಂದು ಕೀಡಿ ಎಣ್ಣೆ ಮತ್ತು ಟಾಣಿಕು, ಗೊಬ್ಬರ, ಮುಟ್ಟಿಗೆ ರೋಗದ್ದು ಎಲ್ಲ ಸೇರಿಸಿ ನಾವು ಔಷಧವನ್ನು ಹೊಡಿತಾ ಇದ್ದೀವಿ. ಲಾಸ್ಟಲ್ಲಿ ಯಾವ ಔಷಧ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಔಷಧ ಅಂಗಡಿಯಲ್ಲಿ ತೋರಿಸ್ರಿ, ನಿಮಗೆ ಕೊಡ್ತಾರೆ ಅವರು. ಇಲ್ಲಿ ನಾನು ಹೂವು ಯಾವ ರೀತಿ ಹಿಡಿದತಿ ಅಂತಂದು ತೋರಿಸ್ತಾ ಇದ್ದೀನಿ. ಮತ್ತು ನಿಮಗೆ ರೋಗನೂ ಕಾಣ್ತಾ ಐತ್ರಿ ಗಿಡದ್ದು. ಒಂದು ಸಾರಿ ನೀವು ಔಷಧ ಹೊಡೆದ್ರೆ 15 ದಿನ ತನಕ ರಿಸಲ್ಟ್ ಇರುತ್ತೆ. ಔಷಧ ಹೊಡೆದು 2 ದಿನ ಆಯಿತು, 3 ದಿನ ಆಯಿತು, ಇನ್ನೂ ರೋಗ ಬಿಡ್ತಾ ಇಲ್ಲ ಅನ್ನೋ ಅನುಮಾನ ಬೇಡ. ನಾವು ಈಗ ಔಷಧನ ಹೊಡಿತಾ ಇರೋದು 2ನೇ ಬಾರಿ ರೀ. 1ನೇ ಬಾರಿ ಹೊಡೆದಿದ್ದೀವಿ, ಲೈಟಾಗಿ ಬಿಡ್ತಾ ಐತೆ. ಇನ್ನು ಮತ್ತೆ ಮುಟ್ಟಿಗೆ ರೋಗದ್ದನ್ನ ಹಾಕಿವಿ, ಮತ್ತು ಕೀಡಿದು ಹಾಕಿದ್ದೀವಿ ರೀ. ಮೇನ್ ನಮಗೆ ಬೇಕಾಗಿದ್ದು ಕೀಡಿ ಎಣ್ಣೆ. ಆಮೇಲೆ ನಮ್ಮ ಕಡೆಗೆ ಸಾಕಷ್ಟು ಮಳೆ ಆಗ್ತಾ ಐತ್ರಿ. ಜಾಸ್ತಿ ಮಳೆ ಆದರೆ ನಮ್ಮ ಭೂಮಿ ತಡೆಯಲ್ಲ. ಆಮೇಲೆ ಮೆಣಸಿನ ಗಿಡಕ್ಕೂ ಹಸಿ ಜಾಸ್ತಿ ಬೇಕಾಗಿಲ್ಲ. ಆದರೆ ಅದಕ್ಕೊಂದು ಸ್ವಲ್ಪ ಇರಲಿ ಅಂಥೇಳಿ ನಾವು ಔಷಧನ ಗೊಬ್ಬರನೂ ಮಿಕ್ಸ್ ಮಾಡಿ ಔಷಧವನ್ನು ಹೊಡೆಸ್ತಾ ಇದ್ದೀವಿ. ಲಾಸ್ಟಲ್ಲಿ ಎಲ್ಲ ಔಷಧನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸ್ಕ್ರೀನ್ಶಾಟನ್ನು ತಕ್ಕೊಂಡು ಔಷಧ ಅಂಗಡಿಯಲ್ಲಿ ತೋರಿಸಿ ಅವರು ಕೊಡ್ತಾರೆ. ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವ್ರಿ. ನಾನು ನೀರು ಹರಿಯೋ ಜಾಗ ಅಂತ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ಕಮ್ಮಿ ಇದ್ದಾವೆ. ನೀರು ಹರಿಯೋ ಜಾಗದಲ್ಲಿ ಕಮ್ಮಿ ಇದ್ದಾವೆ. ದಿಬ್ಬದಲ್ಲಿ ಮಾತ್ರ 2 ಫೂಟಿನ ಮೇಲೆ ಗಿಡಗಳು ಅದಾವು. 2 ಫೂಟಿನ ತನಕ, 2 ಫೂಟಿನ ಮೇಲೂ ಗಿಡಗಳು ಅದಾವು. ಆಮೇಲೆ ಸಾಕಷ್ಟು ಹೂವನ್ನು ಹಿಡ್ದಿದ್ದಾವ್ರಿ, ಮೊಗ್ಗಿದಾವು, ಹೂವಿದಾವು. ಗೊಬ್ಬರನ 2 ಸಾರಿ ಕೊಟ್ಟಿದ್ದೀವಿ ರೀ. 1 ಸಾರಿ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಈ ಥರ ಕೊಡ್ತಾ ಇದ್ದೀವಿ ಅಂತಂದು. 2ನೇ ಬಾರಿ ಗೊಬ್ಬರ ಕೊಟ್ಟಾಗ DAP 20-20 ಮತ್ತು 17-17 3 ಸೇರಿಸಿ ನಾವು ಗೊಬ್ಬರವನ್ನು ಕೊಟ್ವಿ. ತುಂಬ ಚೆನ್ನಾಗದವ್ರಿ ಅಗಿ. ಅದೇನೋ ಲಕ್ಕೋ ಭಗವಂತನ ಕೃಪೆನೋ ಪುಣ್ಯನೋ ಗೊತ್ತಿಲ್ಲ, ಅಗಿ ಮಾತ್ರ ಇನ್ನೂ ಕೆಟ್ಟಿಲ್ಲ. ಭಾಳ ಚೆನ್ನಾಗಿದ್ದಾವ್ರಿ. ಸಾಕಷ್ಟು ಮಳೆ ಆಗುತ್ತೆ, ಸಾಕಷ್ಟು ಹಸಿನ ಅದ ಹೊಲ, ಆದರೆ ಅಗಿ ಮಾತ್ರ ಕೆಟ್ಟಿಲ್ಲ. ಇಲ್ಲಿ ಔಷಧವನ್ನು ಕಲಿಸ್ಕೋತಾ ಇದ್ದಾರೆ ನೋಡ್ರಿ. ಇದು ಒಂದು ಬುಟ್ಟಿ ಪೂರ್ತಿ ಆದ್ರೆ 26 ಲೀಟ್ರ್ ನೀರು ಹಿಡಿತೈತೆ ರೀ ಇದು ಬುಟ್ಟಿ. 26 ಪಂಪ್ ನಮ್ಮ ಹೊಲಕ್ಕೆ ಬೇಕಾಗಿದ್ದು 26 ಪಂಪ್. 2 ಪಂಪ್ ಮಾಡೀವ್ರಿ ನಾವು ಇವತ್ತು ಹೊಡಿಲಿಕ್ಕೆ. 26 ಪಂಪು ಔಷಧ ಬೇಕಾಗುತ್ತೆ ನಮ್ಮ ಹೊಲಕ್ಕೆ. ಒಂದೊಂದು ಕ್ಯಾನಿಗೆ ಒಂದೊಂದು ಚರ್ಗಿಯನ್ನು ಔಷಧವನ್ನು 1 ಲೀಟ್ರ್ ಔಷಧನ ಹಾಕ್ಕೊಂಡು ಹೊಡಿತಾ ಇದ್ದಾರೆ. ಒಂದು ಸಾರಿ ನೀವು ಮುಟ್ಟಿಗೆ ರೋಗದ್ದು ಹೊಡೆದ್ರಂದ್ರೆ 15 ದಿನ ತನಕ ರಿಸಲ್ಟ್ ಇರುತ್ತೆ ರೀ. ಆಮೇಲೆ ಹೂವು ಹೆಚ್ಚು ಮೊಗ್ಗಿ ಆಗ್ಬೇಕಾದ್ರೆ ನೀವು ಕಾಯಂ ಒಂದು ಕೀಡಿ ಎಣ್ಣಿದು ನೀವು ಹಾಕ್ಕೊಳ್ಳಬೇಕಾಗುತ್ತೆ. ನೀವು ಕೀಡಿಗೆ ಕೋರಾಜಿನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ ರಿಸಲ್ಟ್. ಆದರೆ ಈ ಸರಿ ನಮ್ಮ ಊರಾಗ ಅದು ಸ್ಟಾಕ್ ಇರಲಿಲ್ಲ, ಕೋರಾಜಿನ್ ಸ್ಟಾಕ್ ಇರಲಿಲ್ಲ. ಆದ್ದರಿಂದ ಬೇರೆದು ತಗೊಂಡು ಬಂದಾರೆ. ನೀವು ಕೋರಾಜಿನ್ ಸಿಕ್ಕರೆ ಖಂಡಿತ ಕೋರಾಜಿನ್ನ ಹಾಕಿ, ಅದರದ್ದು ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಪ್ರತಿ ಸಾರಿ ಎಣ್ಣೆ ಹೊಡಿಬೇಕಾದ್ರೂ ಕೀಡಿ ಎಣ್ಣೆ ಕೋರಾಜಿನ್ ಹಾಕೋದನ್ನು ಮಾತ್ರ ತಪ್ಪಿಸ್ಬೇಡ್ರಿ. ಈಗ 2ಗೂ ಒಂದೊಂದು ಚರ್ಗಿ ಔಷಧನ ಹಾಕಿ, 1 ಲೀಟ್ರ್ ಔಷಧನ ಹಾಕಿ ಅದ್ರ ತುಂಬ ನೀರು ಹಾಕ್ಕೊಂಡು ಈ ಔಷಧ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಕಡೆಗೆ ಮಳೆ ಭಾಳ ಬರೋದರಿಂದ ನಮಗೆ ಹೊಲಕ್ಕೆ ಹೋಗೋದು ಆಗ್ತಿಲ್ಲ. ಪ್ರತಿಯೊಂದೂ ನಿಮಗೆ ವಿಡಿಯೋ ಮಾಡಿ ಹಾಕೋದು ಆಗ್ತಿಲ್ಲ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಉಪಯೋಗ ಅನಿಸಿದರೆ ನಿಮ್ಮ ರಿಲೇಟಿವ್ಸು, ಫ್ಯಾಮಿಲಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. Thank you for the watching.